ಹಾಯ್ ಎಲ್ಲರೂ ಹೆಂಗಿದ್ರು ಮರೆ ನಾನು ಯಾರಂದೇಳಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಬೈ ಕೋಸ್ಟ್. ಇವತ್ತೆಂತಂದ್ರೆ ನಂಗೆ ರಜೆ ಸಿಕ್ಕಿ ಸುಮಾರು ಟೈಮ್ ಅಂದರೆ ನಂಗೆ ಲ್ಯಾಬ್ ಎಕ್ಸಾಮ್ ಇನ್ನೂ ಆಯ್ಲಿಲ್ಲ. ಥಿಯರಿ ಎಕ್ಸಾಮ್ ಆಯಿತು, ನಾನು ಮನೆ ಬೈಂದೆ. ಎಂತಂದು ಹೇಳಿದ್ರೆ ಇವತ್ತು ವಿಷಯ ಅಂತ ಅಂದರೆ ನಾನು ಸೆಕೆಂಡ್ ಪಿ ಯು ಇತ್ತಲ್ಲ ಓದೋದೆಲ್ಲ ಅಂತ ಹೇಳಿದ್ರೆ SVPU ಕಾಲೇಜ್ ಗಂಗೊಳ್ಳೆಗೆ. ಎಂತಂದರೆ ನಾನು ಗಂಗೊಳ್ಳೆಗೆ ಇವತ್ತಿಗೆ ಅಲ್ಲೇ ಒಂದು ಟೆಂಪಲ್ ಇತ್ತು ಕಾಲೇಜಿಗೆ ಒಂದು 5 ಮಿನಿಟ್ಸ್ ಈಚಿಗೆ. ಯಾವುದಂದರೆ ಮಹಂಕಾಳಿ ದೇವ್ರದ್ದು ಒಂದು ಟೆಂಪಲ್ ಇತ್ತು ಅಲ್ಲಿ. ಮತ್ತೆ ಅಂತಂದರೆ ಮಾರಿ ಹಬ್ಬ ಅಂದಿಕ್ಕೆ ಆತಿರುತ್ತೆ. ನನಗೆ ಅಂತಂದರೆ ಅಲ್ಲಿ ಅಷ್ಟು ಗೊತ್ತಿರಲಿಲ್ಲ ಆ ಟೆಂಪಲ್ ಬಗ್ಗೆ. ನಾನು ಗಂಗೊಳ್ಳಿ ಶಾಲೆ ಸೇರಿದೆ ಅಲ್ಲ, ಅಲ್ಲಿ ಮಾರಿ ಹಬ್ಬ ಅಂದೇಳಿ ರಜೆ ಕೊಡ್ತಿದ್ದೆ. ನಮ್ಮೂರಿಗೆ ಹೆಂಗೆ ಕೊಡಿ ಹಬ್ಬ ಅಂದೇಳಿ ರಜೆ ಕೊಡ್ತು, ಹಾಗೆ ಅಲ್ಲಿ ಮಾರಿ ಹಬ್ಬ ಅಂದೇಳಿ ರಜೆ ಕೊಡ್ತರು. ಅದಾದ್ಮೇಲೆ ಗೊತ್ತಾಯ್ತು ನನಗೆ. ನಾನು ಕಾಲೇಜಿಗೆ ಇರೋತ್ತಿಗೆ ಅಷ್ಟು ನಾನು ಆ ಟೆಂಪಲಿಗೆ ಹೋಗಲಿಲ್ಲ, ಹಬ್ಬದ್ದು ಇದಕ್ಕೆ ಹೋಗಿದ್ದೆ. ಅದಾದಮೇಲೆ ಎಂತ ಅಲ್ಲಿ ಓದಿ ಮುಗಿದ್ರ ಮೇಲೂ ನಾನು ಹಾದಿ ಇದೆ ಸುಮಾರು ಒಂದು 4-5 ಸಲ ಹೋಯ್ದೆ ಅನಿಸುತ್ತೆ. ಇವತ್ತು ನೆನಪಾಯ್ತು ನನಗೆ, ಬೆಳಿಗ್ಗೆ ನೆನಪಾಯ್ತು. ಎಷ್ಟೋ ದಿನದಿಂದ ಅನ್ಕೊಂತಿದ್ದೆ ಟೆಂಪಲಿಗೆ ಅಲ್ಲಿಗೆ ಹೋಯ್ಕ ಅಂದಳಿಕೆ, ಬಟ್ ಹೋಗೋಕ್ಕೆ ಆಗಲಿಲ್ಲ. ಇವತ್ತು ನಾನು ಫ್ರೀ ಇದ್ದೆ. ನನಗೆ ಅಂತಂದರೆ ಮೈ ವಜ್ಜಿ, ನಂಗೆ ಮೈನೇ ಕುಕ್ಕೇಡಿ ಮನೆ ಕೂಕೊಂಡ್ರೆ ಇವತ್ತೇ ಮತ್ತೆ ಹೋಯ್ ಪಾಪ. ಎಂತಕ್ಕಂದ್ರೆ ಇನ್ನೊಂದು 2 ದಿನ ನಂಗೆ ಕಾಲೇಜ್ ಸ್ಟಾರ್ಟ್ ಆದ್ರೆ ಮತ್ತು ನನಗೆ ಎಂತ ಎಲ್ಲಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಮಂಗಳೂರಿಗೆ ಇರ್ಕಾತು. ಅದಕ್ಕೆ ಎಡಿ ಅದೇ ಹಾಪ ಅಂದಳಿಕೆ. ಆಲ್ಮೋಸ್ಟ್ ನಮ್ಮ ಊರಿನವರಿಗೆಲ್ಲ ಈಚೆ ಸೈಡರಿಗೆ ಗೊತ್ತಿರುತ್ತೆ ಟೆಂಪಲ್. ನಂಗೆ ಗೊತ್ತಿಲ್ಲ ಅಲ್ಲಿ ವಿಡಿಯೋ ಮಾಡೋಕೆ ಎಲ್ಲೋ ಇತ್ತಾ ಇಲ್ಲ ಇಷ್ಟೊತ್ತಿ ಟೆಂಪಲ್ ಓಪನ್ ಇರುತ್ತಾ ಕ್ಲೋಸ್ ಇರುತ್ತೆ ನಂಗೆ ಅಷ್ಟು ಗೊತ್ತಿಲ್ಲ. ಹೋತೆ ಪರ್ಮಿಷನ್ಗೆ ಅಂತ ಒಂದು ಹೊರಗಿಂದೆಲ್ಲ ನಂಗೆ ಗೊತ್ತಿಲ್ಲ. ಕೆಲವು ಟೆಂಪಲ್ಗೆಲ್ಲ ಜಸ್ಟ್ ವೀಡಿಯೋ ಹೊರಗಿಂದೆಲ್ಲ ಮಾಡು ಬಿಡೋದಿಲ್ಲ, ಜಸ್ಟ್ ಕೇಂತೆ ಅಡಿಲ್ಲ ಅಂತ ಹೇಳಿದ್ರೆ ವೀಡಿಯೋ ಮಾಡ್ಕೊಂತೆ ಸ್ವಲ್ಪ ಜಾಸ್ತಿ ಅಲ್ಲ, ಜಸ್ಟ್ ಹೊರಗಿನ ಟೆಂಪಲ್ ಅದೆಲ್ಲ. ಇಲ್ಲಾಂದರೆ ಇಲ್ಲ. ಈಗ ಟೆಂಪಲ್ ನಂಗೆ ಓಪನ್ ಇತ್ತು ಎಲ್ಲಿ ಗೊತ್ತಿಲ್ಲ. ಓಪನ್ ಇದ್ದರೂ ಕೈ ಮುಕ್ಕಬತ್ತೆ, ಕ್ಲೋಸ್ ಇದ್ದರೂ ಹೊರಗಿಂದ ಕೈ ಮುಕ್ಕಬತ್ತೆ. ಬನ್ನಿ ಹೋಪ. ನಮ್ಮ ಮನೆಯಿಂದ NH ತನಕ ಹೋಪು ಬಸ್ ಇಲ್ಲ, ಅದಕ್ಕೆ ನಾನು ಸ್ಕೂಟಿ ತಗೋ ಹೋದೆ. ಅಲ್ಲಿಂದ ಮತ್ತೆ ಬಸ್ಸಿಗೆ ಹೋದೆ. ಬಸ್ ಇಳಿದೆ, ಇಲ್ಲಿ ಬರ್ದೆ. ನಾನು ಹತ್ತತ್ರ 1 ವರ್ಷ ಮೇಲಾಯ್ತು. 1 ವರ್ಷ ಮುಂಚೆ ಒಂದು ಸಲ ದೇವಸ್ಥಾನ ಬೈಂದೆ, ಯಾರು ರೋಡ್ ಗೊತ್ತಿತ್ತು. ಇಲ್ಲಿ ನನ್ನ ಹತ್ರದ ಫ್ರೆಂಡ್ಸ್ ಮನೆಯೆಲ್ಲ ಇತ್ತು, ಬಟ್ ನಂಗೆ ನೆನಪಿಲ್ಲ ಯಾರ್ಯಾರ ಮನೆ ಎಲ್ಲೆಲ್ಲಿತ್ತು. ನಾನು HR ಮನೆಗೆ ಹೋಗಿಲ್ಲ, ಬಟ್ ಹೇಳ್ತಿದ್ರಲ್ಲ ಸ್ಕೂಲ್ ಅಂದರೆ ಕಾಲೇಜಿಗೆ ಓದತ್ತೆ ನಮ್ಮ ಮನೆ ಅಲ್ಲೇ, ನಮ್ಮ ಮನೆ ಇಲ್ಲ ಅಂದು. ಬಟ್ ಇಲ್ಲೆಲ್ಲ ಇತ್ತು ಮಾತ್ರ. ನಂಗೆ ಗೊತ್ತಿಲ್ಲ ವೀಡಿಯೋ ಮಾಡ್ಲಿಕ್ಕೆ ಇಲ್ಲ ದೇವಸ್ಥಾನ ಓಪನ್ ಇತ್ತಾ ಇಲ್ಲ ಅಂತ. ನನ್ನ ಪುಣ್ಯಕ್ಕೆ ಓಪನ್ ಇದ್ರೆ ಆಯ್ತು, ಇಲ್ಲಾಂದ್ರೆ ಹೊರಗೆ ನಿಂತ್ಕ ಕೈ ಮುಖ ಮತ್ತೆ. ಹಾಂ, ಏನಂತ ದೇವಸ್ಥಾನ ತೋರಿಸ್ತು ಅಂತ ಹೇಳಿಸಿದ್ದೆ ಮನೆ ಬಂತಂದು ಅನ್ಕೊಂಡ್ರೆ ಪ್ರಸಾದಲ್ಲ. ಎಂತಂದರೆ ನಾನು ದೇವಸ್ಥಾನದೊಳಗೆ ಹೋದೆ, ಬಟ್ ಅಲ್ಲಿ ಬರ್ದಿರಾಯ್ತು ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಎಲ್ಲ ಇಲ್ಲ ಅಂತ ಹೇಳಿ. ಅಲ್ಲಿ ಹಂಗೆ ಹಾಕ್ರ ಮೇಲೂ ನಾವು ಅದನ್ನು ಮೀರೋದು ಸರಿಯಲ್ಲ. ಬೇರೆ ಸೈಡೆಲ್ಲರೂ ಪ್ರವಾಸಿ ಹಂಗೆಲ್ಲ ಸ್ಥಳ ಇರುತ್ತಲ್ಲ ಅಂತ ಟೂರಿಸ್ಟ್ ಪ್ಲೇಸ್ ಅಲ್ಲೆಲ್ಲ ಅವ್ರು ವೀಡಿಯೋ ಮಾಡ್ತಿದ್ದೆ. ಬಟ್ ದೇವಸ್ಥಾನ ಭಕ್ತಿ ಇರಬೇಕು. ಅದ್ರಾಗೂ ನಂಗೆ ಹೆದರಿಕೆ ಆಯ್ತು ಹಂಗೆ ದೇವ್ರ ವಿಷಯದಕ್ಕೆಲ್ಲ ಇದು ಮಾಡೋಕ್ಕೆ. ಮತ್ತು ಅವ್ರು ಹೇಳಿದ್ರು ಮೇನು, ಆದರೆ ಅವ್ರು ಹೇಳಲಿಲ್ಲ, ಬಟ್ ಅಲ್ಲಿ ಬರ್ದಿರು ವಿಡಿಯೋಗ್ರಫಿ ಫೋಟೋಗ್ರಫಿ ಇಲ್ಲ ಅಂದ. ಅದಾದಮೇಲೂ ನಾವು ಮುಂದುವರಿಯೋದು ಸರಿಯಲ್ಲ ಗೈಸ್. ಅದಕ್ಕೆ ಹೋಗಿ ಕೈ ಮುಖ ಬಂದೆ. ಕೈ ಮುಖ ಸುಮಾರು ಹೊತ್ತು ಅಲ್ಲೇ ಇದ್ದಿದ್ದೆ. ಅಲ್ಲಾದ ಮನೆ ನಾನು ಕಂಡ್ರೆ ಗೊತ್ತಿದ್ದಿಲ್ಲ ಇಷ್ಟಕ್ಕಬ್ಬರ ಹಾಪತಿ ಹೆಂಗಿದೆ ಬಪ್ಪತಿ ಕಣ್ಣಿ. ಅಲ್ಲಿ ಇಷ್ಟು ಬಳಿ ಇಟ್ಟಿರಾಯ್ತು ಮಹಂಕಾಳಿ ದೇವ್ರದ್ದು. ಭಟ್ರು ಹೇಳ್ರು ಮಗಲ್ಲಿ ಬಳಿ ಇಟ್ಕೋಬೇಕಾದ ಹಾಯ್ಕಂದು. ನಂಗಂತೂ ಭಾರಿ ಖುಷಿ ಆಯಿತು. ಎರಡು ಹಾಯ್ಕೊಂಡ್ರು. ನಾನು 1 ಡಜನ್ ಹಾಯ್ಕೊಂಡೆ. ನನಗೆ ಖುಷಿ ಆಯಿ ಇದೊಂದಿಷ್ಟು ನಾ ಬಡ್ಕೊಂಡದ್ದು ಒಂಚೂರು ಕಾಣಿ ಅಂದು ಹ್ಯಾಪಿನೆಸ್. ಆಮೇಲೆ 12ವರೆಗೆ ಎಂಥ ಮಹಾಪೂಜೆ ಅಂತೂ ಇರುತ್ತೆ. ಪ್ರಸಾದನೂ ಇಟ್ಟಿರಾಯ್ತು. ಪ್ರಸಾದನೂ ತಿನ್ಕೊಂಡು ಬಂದೆ. ಒಂಥರ ನಂಗೆ ಅಲ್ಲಿಗೆ ಹೊರ ಖುಷಿ. ನಾನು ಹೆಚ್ಚು ಹೋತಿಲ್ಲ, ಅಪರೂಪಕ್ಕೆ ಹೋತೆ, ಬಟ್ ಏನೋ ಒಂಥರ ಖುಷಿ. ಆದ್ರೆ ಎಲ್ಲದಕ್ಕಿಂತ ಜಾಸ್ತಿ ಇದು ಖುಷಿ ಇತ್ತು. ಓಕೆ ಫ್ರೆಂಡ್ಸ್, ಮತ್ತು ಅಂತ ಹೇಳೋಕ್ಕಿಲ್ಲ. ಎಂತಂದರೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ.
ಇನ್ನು ಒಳ್ಳೊಳ್ಳೆ ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೆ. ಮತ್ತು ಎಂತ ಅಂದರೆ ನಾನು ಡೈಲಿ ಲಾಗ್ಸ್ ಅಪ್ಲೋಡ್ ಮಾಡ್ತೆ ಅಂತ ಹೇಳ್ತೆ, ಬಟ್ ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ನನಗೆ ಒಂದು 6 ರಿಂದ 7 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕ, ಸೊ ಅಪ್ಲೋಡ್ ಮಾಡೋಕೆ ಆತಿಲ್ಲ ಆಯ್ತು ಹೇಳ್ದಂಗೆ. ಆದಷ್ಟು ಟ್ರೈ ಮಾಡ್ತೆ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.